ಎತ್ತುಗಳನ್ನು ಕೊಳ್ಳುವುದಕ್ಕಾಗಿ ರೈತ ತನ್ನ ಮನೆತನದ ಆಸ್ತಿಯನ್ನೇ ಅಡವಿಟ್ಟ. ಒಂದು ಹಳ್ಳಿಯಲ್ಲಿ ಒಬ್ಬ ರೈತ ಇದ್ದ. ಅವನು ಎತ್ತುಗಳನ್ನು ಕೊಳ್ಳಬೇಕಾಗಿತ್ತು. ಅವನ ಬಳಿ ಹಣ ಕಡಿಮೆ ಇತ್ತು. ಹಾಗಾಗಿ ಅವನು ಒಬ್ಬ ಶೆಟ್ಟರ ಹತ್ತಿರ ಸಾಲ ಕೇಳಿದ. ಏನಾದರೂ ಅಡ ಇಟ್ಟರೆ ಹಣ ಕೊಡುತ್ತೇನೆ ಎಂದ. ರೈತ ತನ್ನ ಹತ್ತಿರ ಅಂಥ ಬೆಲೆ ಬಾಳುವುದು ಏನೂ ಇಲ್ಲ. ಈಗ ನನಗೆ ಸ್ವಲ್ಪ ದುಡ್ಡಿನ ಅವಶ್ಯಕತೆ ಇದೆ, ಬೇಗ ಕೊಡಿ, ನಾನು ಹೇಗಾದರೂ ಕಷ್ಟಪಟ್ಟು ದುಡಿದು ನಿಮ್ಮ ಸಾಲ ತೀರಿಸುತ್ತೇನೆ ಎಂದು ಶೆಟ್ಟರ ಬಳಿ ಕಳಕಳಿಯಿಂದ ಕೇಳಿಕೊಂಡ. ಅದಕ್ಕೆ ಆ ಶೆಟ್ಟರು ಒಪ್ಪಲಿಲ್ಲ. ರೈತನಿಗೆ ಬೇರೆ ದಾರಿ ಕಾಣಲಿಲ್ಲ. ಅವರ ಮನೆಯಲ್ಲಿ ಒಂದು ಮೊಂಡು ಕತ್ತಿ ಇತ್ತು. ಅದು ಅವರ ತಾತನ ಕಾಲದ್ದು. ಅದನ್ನು ಶೆಟ್ಟರ ಹತ್ತಿರ ತಂದ. ಶೆಟ್ಟರೇ, ನನ್ನ ಹತ್ತಿರ ಒಂದು ಕತ್ತಿ ಇದೆ. ಇದು ನಮ್ಮ ಮನೆತನದ ಗೌರವ ಉಳಿಸಿದ ಕತ್ತಿ, ಹಿಂದಿನವರ ಆಸ್ತಿ. ಇದನ್ನು ಇಟ್ಟುಕೊಂಡು ಹಣ ಕೊಡಿ, ನಾನು ಹಣ ಕೊಟ್ಟಾಗ ಕತ್ತಿ ಕೊಡಿ ಅಂತ ಹೇಳಿದ. ಶೆಟ್ಟರು ರೈತನಿಂದ ಕತ್ತಿ ತೆಗೆದುಕೊಂಡು 2,000 ಕೊಟ್ಟು ಕಳಿಸಿದರು. ರೈತ ಶೆಟ್ಟರ ಬಳಿ ಹಣ ತೆಗೆದುಕೊಂಡು ಎತ್ತುಗಳನ್ನು ಕೊಂಡುಕೊಂಡ. 2 ವರ್ಷವಾದರೂ ರೈತ ಶೆಟ್ಟರ ಸಾಲವನ್ನು ತೀರಿಸಿರಲಿಲ್ಲ. ಅದರ ಬಡ್ಡಿಯನ್ನು ಕೂಡ ಕೊಟ್ಟಿರಲಿಲ್ಲ. ಹಾಗಾಗಿ ಶೆಟ್ಟರಿಗೆ ರೈತನಿಂದ ಹಣ ವಸೂಲಿ ಮಾಡುವ ಚಿಂತೆ ಉಂಟಾಯಿತು. ರೈತ ಕೊಟ್ಟ ಕತ್ತಿಗೆ ಅಷ್ಟು ಹಣ ಸಿಗುವುದಿಲ್ಲ. ಏನು ಮಾಡುವುದು? ಉಪಾಯವಾಗಿ ನಾನು ರೈತನ ಬಳಿ ಹಣ ವಸೂಲಿ ಮಾಡಲೇಬೇಕು ಎಂದುಕೊಂಡನು. ಒಂದು ದಿನ ಶೆಟ್ಟರು ರೈತನ ಪ್ರಾಣ ಸ್ನೇಹಿತ ಯಾರೆಂದು ತಿಳಿದುಕೊಂಡು ಅವನ ಬಳಿ, ನೋಡಯ್ಯ, ಆ ರೈತ ನನ್ನ ಹತ್ತಿರ ಸಾಲ ತಗೊಂಡ. ಇಲ್ಲಿಯ ತನಕ ಸಾಲ ತೀರಿಸಿಲ್ಲ. ಹಣಕ್ಕೆ ಬದಲಾಗಿ ತನ್ನ ಮನೆತನದ ಆಸ್ತಿ ಎಂದು ಒಂದು ಕತ್ತಿಯನ್ನು ಅಡವಿಟ್ಟು ಹೋದ. ಈಗ ಆ ಕತ್ತಿ ಎಲ್ಲೋ ಕಳೆದು ಹೋಗಿದೆ. ಈಗ ಏನು ಮಾಡಲಿ? ದುಡ್ಡು ಹೋಯಿತು, ಕತ್ತಿಯೂ ಹೋಯಿತು. ನೀನು ಈ ವಿಷಯ ಯಾರಿಗೂ ಹೇಳಬೇಡ ಅಂದರು. ರೈತನ ಪ್ರಾಣ ಸ್ನೇಹಿತ ಆ ದಿನವೇ ರೈತನ ಹತ್ತಿರ ಹೋದ. ಶೆಟ್ಟರು ತನಗೆ ಹೇಳಿದ್ದನ್ನು ರೈತನಿಗೆ ತಿಳಿಸಿದ. ರೈತನಿಗೆ ಖುಷಿಯಾಯಿತು. ಈಗ ಹಣ ಕೊಡಲು ಹೋದರೆ ಶೆಟ್ಟಿಯ ಹತ್ತಿರ ಕತ್ತಿ ಇಲ್ಲ, ಕಳೆದು ಹೋಗಿದೆಯಂತೆ, ಒಳ್ಳೆಯದೇ ಆಯಿತು. ಮೊಂಡು ಕತ್ತಿ ಹೋದರೆ ಹೋಯಿತು, ದುಡ್ಡು ಉಳಿಯಿತು ಅಂದುಕೊಂಡ. 2,000 ಹಣ ಜೋಡಿಸಿದ ಮತ್ತು ಬಡ್ಡಿ ಸಮೇತ ಶೆಟ್ಟರ ಬಳಿ ಹೋದ. ನಿಮ್ಮ ಹಣ ತಗೊಳ್ಳಿ, ನನ್ನ ಕತ್ತಿ ಕೊಡಿ ಅಂದ. ಶೆಟ್ಟರಿಗೆ ಒಳಗೊಳಗೆ ಖುಷಿ. ಆದರೆ ರೈತನ ಬಳಿ ತೋರಿಸಲು ಆಗಲಿಲ್ಲ. ಅಯ್ಯೋ, ಏನು ಹೇಳಲಪ್ಪ, ನೀನು ಕೊಟ್ಟ ಕತ್ತಿ ಕಳೆದು ಹೋಯಿತು, ನಾನೇನು ಮಾಡಲಿ ಎಂದರು. ರೈತ ಸುಮ್ಮನೆ ಇರ್ತಾನೆ? ಅದೆಲ್ಲ ಸಾಧ್ಯವಿಲ್ಲ. ಅದು ನಮ್ಮ ಮನೆತನದ ಆಸ್ತಿ, ನಮ್ಮ ಮನೆ ಗೌರವ ಎಲ್ಲ ಅದರಲ್ಲಿ ಇದೆ. ನೋಡಿ, ಸರಿಯಾಗಿ ಹುಡುಕಿ ಕೊಡಿ ಅಂತ ದಬಾಯಿಸಿದ. ಆಗಲಪ್ಪ, ಇನ್ನೊಂದು ಸಾರಿ ಹುಡುಕುತ್ತೇನೆ, ಹೀಗೆ ಹೇಳಿ ಶೆಟ್ಟರು ಒಳಗೆ ಹೋದರು. ಹುಡುಕುವಂತೆ ನಾಟಕ ಮಾಡಿದರು. ಪೆಟ್ಟಿಗೆಯಲ್ಲಿ ಇಟ್ಟಿದ್ದ ಕತ್ತಿ ತಂದರು. ರೈತನಿಗೆ ನಂಬಲು ಆಗಲಿಲ್ಲ. ಬೇರೆ ದಾರಿ ಇಲ್ಲದೆ ಹಣ ಕೊಟ್ಟು ಮೊಂಡು ಕತ್ತಿ ತಗೊಂಡು ಮನೆಗೆ ಸಪ್ಪೆಗೆ ಬಂದ. ಹೀಗೆ ಶೆಟ್ಟರು ಬುದ್ಧಿವಂತಿಕೆಯಿಂದ ರೈತನ ಬಳಿ ಹಣ ವಸೂಲಿ ಮಾಡಿದರು. ಈ ಕತೆ ನಿಮಗೇನಾದರೂ ಇಷ್ಟ ಆದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.